ನಾನಿವತ್ತು ನಿಮ್ಗೆ ನಮ್ಮ ತಿಪ್ಪೂರು ಗ್ರಾಮದಲ್ಲಿ ನಡೆಯುವ ದೀಪಾವಳಿ ಹಬ್ಬದ ಹಿಂದಿನ ಕಥೆಯನ್ನು ಹೇಳುತ್ತೇನೆ. ಈ ಹಬ್ಬವನ್ನು ತುಂಬಾ ಹಿಂದಿನಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದೊಂದು ಕೇವಲ ಹಬ್ಬ ಮಾತ್ರವಲ್ಲ, 2 ಗ್ರಾಮಗಳ ನಡುವೆ ಭಾವೈಕ್ಯತೆ ಸಾರುವ ಹಬ್ಬವಾಗಿದೆ. ಒಂದು ದಿನ ತನ್ನ ಅಕ್ಕನಾದ ಪಟ್ಟಲದಮ್ಮನ ಬಳಿ ಸಿಂಗಾರ ಅಂದರೆ ಹೊಂಬಾಳೆಯನ್ನು ಕೇಳಲು ಶ್ರೀ ಹಂಪಾಪುರದಮ್ಮನವರಿಗೆ ಮನಸ್ಸಾಗುತ್ತದೆ. ಇದನ್ನು ಆಕೆ ಅಕ್ಕನ ಬಳಿ ಹೋಗಿ, ಅಕ್ಕ, ನನಗೆ ಸಿಂಗಾರ ಮುಡಿಯುವ ಆಸೆಯಾಗುತ್ತಿದೆ. ನಿನ್ನ ಊರಲ್ಲಿ ತುಂಬಾ ಹೊಂಬಾಳೆಯ ಮರವಿದ್ದು ನನಗೊಂದು ಕೊಡುವೆಯಾ ಎಂದು ಕೇಳುತ್ತಾಳೆ. ತಂಗಿಯ ಆ ಮುಗ್ಧತೆಗೆ ಮನೆ ಸೋತ ಪಟ್ಟಲದಮ್ಮ, ಸರಿ, ನಿನಗೆ ಮಾತು ಕೊಡುತ್ತಿದ್ದೇನೆ. ಎಲ್ಲಿಯವರೆಗೂ ಸೂರ್ಯ ಚಂದ್ರರು ಇರುವರೋ ಅಲ್ಲಿಯವರೆಗೂ ಪ್ರತಿ ದೀಪಾವಳಿ ಎಂದು ನಿನ್ನ ಒಕ್ಕಲ ಗ್ರಾಮಗಳಾದ ಮಂಚನಹಳ್ಳಿ, ಸನ್ಯಾಸಿಪುರ, ಹಂಪಾಪುರ ಈ ಗ್ರಾಮಗಳ ಜನರು ನನ್ನ ಊರಿಗೆ ಬಂದು ನನ್ನ ಅನುಮತಿ ಪಡೆದು 4 ಕಂಬಗಳು, 4 ವೇದಗಳು, 4 ಯುಗಗಳನ್ನು